ನೋಡಿ, ಬೆಂಗಳೂರಲ್ಲಿ 108 ಸಮಸ್ಯೆಗಳಿದೆ. ಆದರೆ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಸಚಿವರಿಲ್ಲ. ಈ ಮಂತ್ರಿಗಳು ಇದ್ದಾರೆ, ಆದರೆ ಅವ್ರು ಇನ್ನೂ ಕೂಡ ಅವರು ಅಧಿಕಾರ ವಹಿಸ್ಕೊಂಡಿಲ್ಲ. ಬೆಂಗಳೂರು ಸಮಸ್ಯೆಗಳನ್ನು ಕೇಳೋರಿಲ್ಲ. ಇನ್ನು ಶಾಲೆಗಳ ಆರಂಭ ಆಗಿದೆ, ಇಲಾಖೆಗೆ ಸಚಿವರೇ ಇಲ್ಲ. ಎಂಥ ದುಸ್ಥಿತಿ ನೋಡಿ. 2 ವಾರ ಕಳೀತು, ಇನ್ನೂ ಎಜುಕೇಷನ್ ಮಿನಿಸ್ಟ್ರಿ ಇಲ್ಲ. ಸಾಲ ಸಮಸ್ಯೆಗಳಿವೆ. ಪಠ್ಯ ಪುಸ್ತಕ ಕೊಟ್ಟಿಲ್ಲ, ಸಮವಸ್ತ್ರಗಳಿಲ್ಲ, ವಿತರಣೆ ಆಗ್ತಾ ಇಲ್ಲ, ಮೂಲ ಸೌಕರ್ಯ ಇಲ್ಲ, ಶಿಕ್ಷಕರ ನೇಮಕಾತಿ ಸಮಸ್ಯೆ ಹಾಗೇ ಇದೆ. ಆಂಗ್ಲ ಮಾಧ್ಯಮದ 30,000 ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ನಾಚಿಕೆ ಆಗಬೇಕು, ನಿಜಕ್ಕೂ ಹೇಳ್ತೀನಿ ಕೇಳಿ. ದೊಡ್ಡದಾಗಿ ಇವರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿರಲ್ಲ ಮಕ್ಕಳುಗಳನ್ನು, ಏನು ಮಾಡಬೇಕು ಅವ್ರು? ನೆಕ್ಸ್ಟ್ ಮಂತ್ ಕನ್ನಡ ಮೀಡಿಯಮಲ್ಲಿ ಓದಬೇಕಾ? ಏನ್ರಿ ಇದು ಕರ್ಮ ಇದು? 30,000 ವಿದ್ಯಾರ್ಥಿಗಳು ಅತಂತ್ರವಾಗಿದ್ದಾರೆ. ಯಾಕಂದರೆ ಪ್ರೌಢ ಹಂತದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿಲ್ಲ. ಇಂಥ ಶಿಕ್ಷಣದ ಹಣೆಬರಹ ಯೋಗ್ಯತೆ ಎಷ್ಟರ ಮಟ್ಟಿಗಿದೆ ನಮ್ಮ ರಾಜ್ಯದ್ದು? ನಾಚಿಕೆ ಆಗಬೇಕು ನಿಜಕ್ಕೂ. ಬೆಂಗಳೂರಲ್ಲಿ 108 ಸಮಸ್ಯೆಗಳಿದೆ. ಬೆಂಗಳೂರಿಗೊಬ್ಬ ಮಂತ್ರಿ ಇಲ್ಲ. ಕೃಷ್ಣ ಬೈರೇಗೌಡರು ಮಂತ್ರಿ ಆದರು, ಆದರೆ ಇನ್ನೂ ಕೂಡ ಅವರ ಖಾತೆನ ತಗೊಂಡಿಲ್ಲ ಅವರು. ಯಾರಿಗೆ ಹೇಳಬೇಕು ಬೆಂಗಳೂರಿಗರು ಸಮಸ್ಯೆಯನ್ನು? ಎಲ್ಲವನ್ನು ಮುಖ್ಯಮಂತ್ರಿಗೂ ಹೇಳೋಕ್ಕೆ ಸಾಧ್ಯನಾ? ಇನ್ನು ಎಜುಕೇಷನ್ದು ನೋಡಿ, ರಜೆ ಮುಗೀತು, ಸ್ಕೂಲ್ ಶುರುವಾಯಿತು, ಅವ್ರಿಗಿನ್ನೂ ಏನು ಗೊತ್ತಾ, ಸಮವಸ್ತ್ರ ಸಿಕ್ಕಿಲ್ಲ, ಪುಸ್ತಕ ಸಿಕ್ಕಿಲ್ಲ, ಶಿಕ್ಷಕರ ನೇಮಕಾತಿ ಹಾಗೇ ಇದೆ. ಏನು ಭಾಳ ಉತ್ಸಾಹದಿಂದ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತೀವಿ ಮಕ್ಕಳುಗಳನ್ನು ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿದ್ರಪ್ಪ. ನೀವು ಹೈಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಓದಿಸ್ಬೇಕಾಗಿತ್ತು ಮಕ್ಕಳುಗಳನ್ನು? ಅವ್ರು ಬಂದು ತಿರ್ಗಾ ಕನ್ನಡದಲ್ಲಿ ಓದಬೇಕಾ ಇವಾಗ? ಅದೂ ಇಲ್ಲ, ಇದೂ ಇಲ್ಲ. ನಾಚಿಕೆ ಆಗಬೇಕು ನಿಜಕ್ಕೂ ಸಿಸ್ಟಮ್ಗೆ. ಮುಖ್ಯಮಂತ್ರಿಗಳೇನೋ ಭಾಳ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಬದಲಾವಣೆ ಮಾಡ್ತೀನಿ, ನಾನು ಚೇಂಜ್ ಮಾಡ್ತೀನಿ ಅಂತ. ಮುಖ್ಯಮಂತ್ರಿಗಳೇ, ದಯವಿಟ್ಟು ಇದ್ರ ಕಡೆ ನೀವು ಗಮನ ಕೊಡಿ. ಇದು ನಮ್ಮ ಸಿನ್ಸಿಯರ್ ರಿಕ್ವೆಸ್ಟ್.